ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಎಲ್ಲರೂ ಕೇಳಿರುವಂತಹ ಅತ್ಯಂತ ಪವಿತ್ರವಾದ ಗುರು ಸ್ತೋತ್ರದ ಅರ್ಥವನ್ನು ತಿಳಿದುಕೊಳ್ಳೋಣ. ನಾವು ಪ್ರತಿದಿನ ಮಕ್ಕಳಿಗೆ ಹೇಳ್ತೀವಿ, ಸ್ನಾನ ಮುಗಿದ ತಕ್ಷಣ ಮಕ್ಕಳೇ ಹೋಗಿ ದೇವರ ಹತ್ರ ನಮಸ್ಕಾರ ಮಾಡಿ, ಹಾಗೆ ಗುರುಬ್ರಹ್ಮ ಗುರು ವಿಷ್ಣು ಮಂತ್ರವನ್ನು ಹೇಳಿ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿ ನಾವು ಕೂಡ ಪ್ರತಿದಿನ ನಮ್ಮ ಸ್ನಾನವನ್ನೆಲ್ಲ ಮುಗಿಸಿ ದೇವರ ಹತ್ರ ಹೋಗಿ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ನಾವು ಮೊದಲು ಹೇಳುವಂತಹ ಮಂತ್ರವೇ ಈ ಗುರುಬ್ರಹ್ಮ ಮಂತ್ರ. ಓಕೆ, ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದೊಂದು ಮಂತ್ರ ನಾವು ಪ್ರತಿದಿನ ನಾವು ಕೂಡ ಹೇಳ್ತೀವಿ, ಹಾಗೆ ನಮ್ಮ ಮಕ್ಕಳಿಗೂ ಕೂಡ ನಾವು ಹೇಳ್ತಾ ಇರ್ತೀವಿ, ಪ್ರತಿದಿನ ಇದನ್ನು ಪಠಿಸಿ ಅಂತ ಹೇಳಿ. ಹಾಗಾದರೆ ಈ ಮಂತ್ರದ ಸರಿಯಾದ ಅರ್ಥ ಏನು? ಈ ಮಂತ್ರವನ್ನು ನಾವು ಯಾಕೆ ಹೇಳಬೇಕು? ಪ್ರತಿದಿನ ನಾವು ಹೇಳೋದ್ರಿಂದ ನಮಗೆ ಆಗುವಂತಹ ಲಾಭಗಳು ಏನು ಅನ್ನೋದನ್ನು ಇವತ್ತು ನಮ್ಮ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಶ್ಲೋಕದಲ್ಲೇ ಗುರುಗಳ ಮಹತ್ವವನ್ನು ಅದ್ಭುತವಾಗಿ ವಿವರಿಸಲಾಗಿದೆ. ಗುರುಬ್ರಹ್ಮ, ಇದರ ಅರ್ಥ ಏನು? ಬ್ರಹ್ಮನು ಸೃಷ್ಟಿಕರ್ತ. ಈ ಜಗತ್ತಿನ ಸೃಷ್ಟಿಯನ್ನು ಬ್ರಹ್ಮನು ಮಾಡಿದ್ದಾನೆ. ಅದೇ ರೀತಿ ಗುರುವು ನಮ್ಮ ಜೀವನಕ್ಕೆ ಹೊಸ ಜ್ಞಾನವನ್ನು ನೀಡುತ್ತಾರೆ. ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಬೆಳಗಿಸುತ್ತಾರೆ. ಆದ್ದರಿಂದ ಗುರುವಿಗೆ ಬ್ರಹ್ಮನಿಗೆ ಹೋಲಿಸಲಾಗಿದೆ. ಇನ್ನು ಗುರು ವಿಷ್ಣುವು ಜಗತ್ತನ್ನು ಪಾಲನೆ ಮಾಡುತ್ತಾರೆ. ಅದೇ ರೀತಿ ಗುರು ನಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಾರೆ. ಒಳ್ಳೆಯ ಸಂಸ್ಕಾರ, ಶಿಸ್ತು ಮತ್ತು ಧರ್ಮದ ಮಾರ್ಗವನ್ನು ತೋರಿಸಿ ನಮ್ಮನ್ನು ಕಾಪಾಡುತ್ತಾರೆ. ಆದ್ದರಿಂದ ಗುರುವಿಗೆ ವಿಷ್ಣುವಿಗೆ ಹೋಲಿಸಲಾಗಿದೆ. ಗುರುದೇವೋ ಮಹೇಶ್ವರ. ಮಹೇಶ್ವರನಾದ ಶಿವನು ಅಜ್ಞಾನ, ಅಹಂಕಾರ ಮತ್ತು ಕೆಟ್ಟ ಗುಣಗಳನ್ನು ನಾಶ ಮಾಡುತ್ತಾರೆ. ಗುರು ಕೂಡ ನಮ್ಮೊಳಗಿರುವ ಅಜ್ಞಾನ, ಭಯ, ದುಷ್ಟ ಚಿಂತನೆಗಳನ್ನು ದೂರ ಮಾಡಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುತ್ತಾರೆ. ಆದ್ದರಿಂದ ಗುರು ಶಿವನ ಸ್ವರೂಪ. ಗುರು ಸಾಕ್ಷಾತ್ ಪರಬ್ರಹ್ಮ. ಪರಬ್ರಹ್ಮ ಎಂದರೆ ಪರಮ ಸತ್ಯ, ಸರ್ವೋಚ್ಚ ದೈವ. ನಿಜವಾದ ಗುರು ನಮ್ಮನ್ನು ದೇವರ ಕಡೆಗೆ ಕರೆದೊಯ್ಯುವವರು. ಆತ್ಮಜ್ಞಾನವನ್ನು ನೀಡಿ ಜೀವನದ ನಿಜವಾದ ಅರ್ಥವನ್ನು ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಗುರು ಸಾಕ್ಷಾತ್ ಪರಬ್ರಹ್ಮನೆಂದು ಈ ಶ್ಲೋಕದಲ್ಲಿ ಉಲ್ಲೇಖಿಸಲಾಗಿದೆ. ತಸ್ಮೈ ಶ್ರೀ ಗುರುವೇ ನಮಃ. ಇಂತಹ ಮಹಾನ್ ಗುರುಗಳಿಗೆ ನಾವು ಸದಾ ಗೌರವದಿಂದ ನಮಸ್ಕಾರ ಮಾಡಬೇಕು. ಅವರ ಆಶೀರ್ವಾದವೇ ನಮ್ಮ ಜೀವನದ ದೊಡ್ಡ ಸಂಪತ್ತು. ಗುರು ಇಲ್ಲದೆ ನಿಜವಾದ ಜ್ಞಾನ ದೊರೆಯುವುದಿಲ್ಲ. ಗುರು ಜೀವನಕ್ಕೆ ಸರಿಯಾದ ದಿಕ್ಕನ್ನು ತೋರಿಸುತ್ತಾರೆ. ಗುರು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತಾರೆ. ಗುರು ದೇವರತ್ತ ಸಾಗುವ ಮಾರ್ಗವನ್ನು ತೋರಿಸುತ್ತಾರೆ. ಗುರುಗಳನ್ನು ಗೌರವಿಸುವುದು ನಮ್ಮ ಸಂಸ್ಕೃತಿಯ ಮಹತ್ವದ ಭಾಗವಾಗಿದೆ. ನಮ್ಮ ಮೊದಲ ಗುರು ನಮ್ಮ ತಂದೆ ತಾಯಿ, ನಂತರ ಶಾಲೆಯ ಶಿಕ್ಷಕರು, ಆಧ್ಯಾತ್ಮಿಕ ಗುರುಗಳು ಮತ್ತು ಜೀವನದಲ್ಲಿ ನಮಗೆ ಒಳ್ಳೆಯ ಮಾರ್ಗವನ್ನು ತೋರಿಸುವಂತಹ ಪ್ರತಿಯೊಬ್ಬರೂ ಸಹ ನಮಗೆ ಗುರುಗಳೇ. ಅವರ ಮಾರ್ಗದರ್ಶನವನ್ನು ಗೌರವಿಸಿ ಅವರ ಆಶೀರ್ವಾದದಿಂದ ಜೀವನವನ್ನು ಸಾರ್ಥಕವಾಗಿಸೋಣ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದಾಗಿತ್ತು ಈ ಶ್ಲೋಕದ ಒಂದು ಸಾರಾಂಶ ಹಾಗೂ ಇದರ ಅರ್ಥ. ಸ್ನೇಹಿತರೆ,
ಇಂತಹ ಭಕ್ತಿ ಮತ್ತು ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶ್ರೀ ಗುರುವಿನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.